ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕೇವಲ ಆತ್ಮ, ಶರೀರ ಮತ್ತು ಪ್ರಾಣದಿಂದ ನಾವು ಕರ್ತನನ್ನು ಆರಾಧಿಸುವುದಲ್ಲ, ನಮ್ಮ ಆತ್ಮದಿಂದಲೂ ಕರ್ತನನ್ನು ಆರಾಧಿಸಬೇಕಾಗಿದೆ. ಆತ್ಮದಿಂದ ನಾವು ಕರ್ತನನ್ನು ಆರಾಧಿಸಬೇಕಾಗಿದೆ. ದೇವರ ಆರಾಧನೆ ನಮ್ಮನ್ನು ನಮ್ಮ ಪರಲೋಕದ ತಂದೆಯೊಡನೆ ಬಹಳ ಹತ್ತಿರವಾದಂಥ ಒಂದು ಸಂಬಂಧಕ್ಕೆ ನಡೆಸ್ತದೆ ಪ್ರಿಯರೇ. ಅದಕ್ಕೆ ನಾವು ಹೇಳ್ತೇವೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಈ ಪದ ಅನೇಕರನ್ನು, ಅನೇಕ ಆತ್ಮಗಳಿಗೆ ಒಂದು ಸಾಂತ್ವನವನ್ನು ಕೊಟ್ಟಿದೆ. ದೇವರು ಒಳ್ಳೆಯವರು. ನೀವು ಸ್ವಲ್ಪ ಇರುವ ಸ್ಥಳದಲ್ಲಿ ನಿಂತು ನಿಮ್ಮ ಗತ ಇತಿಹಾಸವನ್ನು ಯೋಚನೆ ಮಾಡಿ. ದೇವರು ಎಷ್ಟು ಒಳ್ಳೆಯವರು. ನಿನ್ನ ಜೀವಿತದ ಕುರಿತು ದೇವರು ಮಾಡಿರುವಂಥ ಅದ್ಭುತಗಳು ಉಂಟಲ್ಲ, ಅದನ್ನು ನೀವು ವರ್ಣಿಸುವುದಕ್ಕೆ ಅಸಾಧ್ಯ. ಆತನು ನಿಮ್ಮ ಕುರಿತು, ನಿಮ್ಮ ಕುಟುಂಬದ ಕುರಿತು, ನಿಮ್ಮ ಮಕ್ಕಳ ಕುರಿತು ಮಾಡಿದ ಅದ್ಭುತಗಳು ಉಂಟಲ್ಲ, ಅದು ಕೇವಲ ಆತನಿಂದ ಮಾತ್ರ ಸಾಧ್ಯ. ಅದು ಕೇವಲ ಆತನ ಕೃಪೆಯ ಹೊರತು ಮತ್ತೇನು ಅಲ್ಲ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಆರಾಧನೆ ದೇವರು ಬೆಳಗಿನ ಕೂಟಗಳಲ್ಲಿ ನಾವು ನೋಡ್ತೇವೆ. ಸ್ತೋತ್ರ ಮತ್ತು ಆರಾಧನೆಯ ಸಮಯ ಎಂಬುದಾಗಿ ನಾವು ಕರೀತೇವೆ. ನಿಖರವಾಗಿ ಧರ್ಮಶಾಸ್ತ್ರ ಮತ್ತು ಸತ್ಯವೇದಕ್ಕೆ ಅನುಗುಣವಾಗಿ ನಾವು ನೋಡುವುದಾದರೆ ಆರಾಧನೆಯನ್ನು ಕೆಲವು ಪದಗಳನ್ನು ಉಪಯೋಗ ಮಾಡುವಂಥದ್ದಲ್ಲ. ಭಾನುವಾರ ಬೆಳಿಗ್ಗೆ ಮಾಡುತ್ತಿರುವುದು ಆರಾಧನೆಯನ್ನು, ಆಡುವ ಹಾಡುಗಳು, ಪದಗಳು ನೀವು ಕೇಳಿಸ್ಕೊಂಡ್ರೆ ಅದು ಸ್ತೋತ್ರ ಹಾಗೂ ಕೃತಜ್ಞತೆಯಾಗಿರ್ತದೆ. ಆರಾಧನೆ ಹೊಸ ಒಡಂಬಡಿಕೆಯ ಮೊದಲಿನಿಂದ ಕೊನೆಯವರೆಗೂ ಆರಾಧನೆ ಅನ್ನುವಂಥ ಒಂದು ಪದ ಹೇಗೆ ಕಂಡುಬರ್ತದೆ ಎಂಬುದನ್ನು ನೋಡಿಕೊಳ್ಳಬಹುದು. ಹಳೆಯ ಒಡಂಬಡಿಕೆಯಲ್ಲಿ ಜನರು ದೇವರ ಆರಾಧನೆಗೆ ಒಂದು ನಿಗದಿತವಾದಂಥ ಒಂದು ವಿಧಾನವನ್ನು ಮಾತ್ರ ಉಪಯೋಗಿಸ್ತಾ ಇದ್ದರು. ದೇವರಿಗೆ ಕೈಗಳನ್ನು ತಟ್ಟಿ ಆಡುವುದು, ವಿವಿಧ ವಾದ್ಯಗಳನ್ನು ಬಾರಿಸಿ ಆಡುವುದು. ಆದರೆ ಹೊಸ ಒಡಂಬಡಿಕೆಯ ಬಂದಾಗ ಅದರ ಸ್ವಾರೂಪ್ಯ ಬದಲಾಗ್ತದೆ, ಸಂಪೂರ್ಣವಾಗಿ ಬದಲಾಗ್ತದೆ. ಅದು ಹೇಗೆ ಅನ್ನುವುದನ್ನು ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 23-24 ನಾವು ಓದಿಕೊಳ್ಳುವುದಾದರೆ, ಯೇಸು ಸಮಾರ್ಯದ ಹೆಂಗಸಿಗೆ ಹೇಳ್ತಾರೆ ಏನಂದರೆ, ನಿಜವಾದ ಆರಾಧಕರು ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಗಳಿಗೆ ಬರ್ತದೆ. ಅದು ಈಗ ಬಂದಿದೆ. ಯಾಕೆಂದರೆ ತನ್ನನ್ನು ಆರಾಧಿಸುವುದಕ್ಕೆ ತಂದೆಯು ಅಂತರವನ್ನು ಹುಡುಕ್ತಾನೆ. ದೇವರು ಆತ್ಮನಾಗಿದ್ದಾನೆ. ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು ಎಂಬುದಾಗಿದೆ. ಪ್ರಿಯರಲ್ಲಿ ಗಮನಿಸಿ, ನಮ್ಮ ಆರಾಧನೆಯನ್ನು ತಂದೆಯು ಹೇಳ್ತಾರೆ ಆತ್ಮದಿಂದ, ಸತ್ಯದಿಂದ. ಹಳೆಯ ಒಡಂಬಡಿಕೆಯಲ್ಲಿ ವಾದ್ಯಗಳುಂಟು, ಕರತಾಳ ಧ್ವನಿಗಳುಂಟು. ಆದರೆ ಇಲ್ಲಿ ಕರತಾಳ ಧ್ವನಿಗಳಿಲ್ಲವೇ? ವಾದ್ಯಗಳಿಲ್ಲವೇ? ಇದೆ. ಆ ಕರತಾಳ ಧ್ವನಿಗಳೊಟ್ಟಿಗೆ, ವಾದ್ಯಗಳೊಟ್ಟಿಗೆ, ತಂತಿಗಳೊಟ್ಟಿಗೆ, ದಮಡಿಗಳ ಒಟ್ಟಿಗೆ, ಕಿನ್ನರಿ, ನಾವು ಬಳಸುವ ಎಲ್ಲ ಸಂಗೀತ ವಾದ್ಯದ ಒಟ್ಟಿಗೆ ಇಲ್ಲಿ ದೇವರು ನಮ್ಮನ್ನು ಎಚ್ಚರಿಸುವುದೇನಂತಂದರೆ, ಆತ್ಮದಿಂದ. ನಿನ್ನ ಆರಾಧನೆ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸು. ಆಗ ಆರಾಧಿಸಿದಾಗ ನೀನು ತಂದೆಯ ಬಳಿ ಅಂತರವನ್ನು ಹುಡುಕ್ತೀಯ. ಯಾಕಂದರೆ ದೇವರು ಆತ್ಮನಾಗಿದ್ದಾನೆ. ಸತ್ಯದಿಂದ ಆರಾಧಿಸು, ಸತ್ಯದಿಂದ ಆರಾಧಿಸು, ನಿತ್ಯದಲ್ಲಿ ಆರಾಧಿಸು. ಮಿಥ್ಯದಲ್ಲಿ ಆರಾಧಿಸುವುದು ಬೇಡ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ದೇವರೇ, ಈ ಮುಂಜಾನೆಯ ಸಮಯದಲ್ಲಿ ಸ್ವಾಮಿ ನನ್ನನ್ನು ನಾನು ಒಪ್ಪಿಸಿಕೊಡ್ತೇನೆ. ನಡುನೆತ್ತಿಯಿಂದ ಕಾಲಿನ ಕಿರುಬೆರಳು ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ದೇವರೇ ಸಹಾಯ ಮಾಡಪ್ಪ. ದೇವಾ ಸಹಾಯ ಮಾಡು. ಈ ವಾರ ಪೂರ ದೇವರೇ ನಿಮ್ಮ ಪ್ರಸನ್ನತೆಯಲ್ಲಿ ನಿಮ್ಮ ಕೃಪೆಗಳನ್ನು ಹುಡುಕಿಕೊಂಡು ಹೋಗುವಂಥ ಬಲವನ್ನು ಕೊಡು. ನಿಮ್ಮ ರಕ್ತ ನಮ್ಮ ಮೇಲೆ ಚೆಲ್ಲಲ್ಪಡಲಿ. ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೇನ್.